ದೇಶದ ಅನೇಕ ಕಡೆಯಲ್ಲಿ ಬಿಜೆಪಿ ಈ ತರದ ಆಟವನ್ನ ಆಡಿದೆ. ಅಲ್ಪಸಂಖ್ಯಾತರ ನಾಯಕರುಗಳನ್ನೇ ಬಳಸ್ಕೊಂಡು ಅವರು ಪಕ್ಷವಾಗಿ ಮತ್ತು ವ್ಯಕ್ತಿಗಳಾಗಿ ಬಿಜೆಪಿಯ ಬಿ ಟೀಮ್ ಆಗಿ ಕೆಲಸ ಮಾಡಿ ಪಕ್ಷವನ್ನ ಗೆಲ್ಸೋ ನಿಟ್ಟಿನಲ್ಲಿ ಅನೇಕ ಕಡೆಗಳಲ್ಲಿ ಸಾಬೀತಾಗಿದೆ. ಆ ರೀತಿಯ ಪ್ರಯತ್ನವೂ ದಾವಣಗೆರೆ ದಕ್ಷಿಣದಲ್ಲಿ ಆಗಿದೆ, ಮುಸ್ಲಿಂ ನಾಯಕರುಗಳನ್ನೇ ಬಳಸ್ಕೊಂಡು ಅನ್ನೋ ಒಂದು ಆರೋಪ ಇದೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತಿದ್ದಾರೆ? ಅಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಕೂತ್ಕೊಂಡಲ್ಲಿ ಗಮನಿಸಿರೋದು ಏನು ಅಂತ ಹೇಳಿದ್ರೆ, ತುಂಬಾ ಅಸಮಾಧಾನ ಇತ್ತು ಮುಸ್ಲಿಂ ಸಮುದಾಯದ ಮತದಾರರಲ್ಲಿ. ಆ ಅಸಮಾಧಾನವನ್ನ ನಗದು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀಲಿಲ್ಲ. ಅವ್ರನ್ನ ಸಮಾಧಾನ ಮಾಡುವಂತದ್ದಾಗ್ಲಿ ಅಥವಾ ವಿರೋಧ, ಈಗ ಉದಾಹರಣೆಗೆ ಪೈಲ್ವಾನ್ ಇದ್ರು ಅಲ್ಲಿ, ಅವರು ಕಣದಿಂದ ಹಿಂತಗೊಂಡ್ರು. ಕೊನೆಗೆ ಒತ್ತಡ, ಹೈಕಮಾಂಡ್ ಅವರು ಒತ್ತಡ ಹೇರಿ ಅವರನ್ನು ಹಿಂತಕೊಂಡು ಒಳ್ಳೆ ಇದದು ರಾಜಕೀಯವಾಗಿ ಅದು ಒಳ್ಳೆ ಕ್ರಮ ಅದು. ಆದ್ರೆ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ನೀವು ಅಲ್ಲಿ ಯಾವುದೇ ಒಬ್ಬ ಬಲವಾದಂತ ಒಬ್ಬ ಮುಸ್ಲಿಂ ಪ್ರತಿಸ್ಪರ್ಧಿ ಅಂತ ಇರ್ಲಿಲ್ಲ ಪಕ್ಷದೊಳಗಡೆ. ಏನು ಪಕ್ಷೇತರರಾಗಿ ನಿಂತಿದ್ದಾರೆ, ಅವರಲ್ಲಿ ಯಾರು ಇರ್ಲಿಲ್ಲ. ಒಂದೇನಂದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ನೋಡುದು ಒಂದ್ ಸ್ವಲ್ಪ ಬಲವಾದಂತ ಒಂದು ಅಭ್ಯರ್ಥಿ ಇದ್ರು. ಆದ್ರೆ ಬಲವಾದ ಅಭ್ಯರ್ಥಿ ಅಂತ ಹೇಳಿ ಹೇಳಿಕ್ ಆಗ್ತಿರ್ಲಿಲ್ಲ ಅದು. ಯಾಕಂತ ಹೇಳಿದ್ರೆ ಅವರು ಹೊರಗಡೆಯಿಂದ ಬಂದವರನ್ನ ಪ್ರಚಾರ ಇತ್ತು, ಆ ಕ್ಷೇತ್ರದವರಲ್ಲ ಅವರು. ಆಮೇಲೆ ಅಲ್ಲಿ ಹಿಂದಿನ ಚುನಾವಣೆಯಲ್ಲಿ SDPI ಗಳಿಸಿದ್ದು 1900 ಚಿಲ್ಲರೆ ಮತಗಳು. ಅದೇನಂತ ಬಲವಾದಂತ ಒಂದು ಬಲಿಷ್ಠ ಅಲ್ಲಿ ಪಕ್ಷ ಏನಾಗಿ ಉಳಿದಿರ್ಲಿಲ್ಲ ಅದು. ಸೊ ಆರಂಭದಲ್ಲಿ ಎಲ್ಲವೂ ಸಹಜವಾಗಿತ್ತು. ಆದ್ರೆ ಚುನಾವಣೆಯ ಪ್ರಚಾರ ನಡೀತಾ ಈ ಅಸಮಾಧಾನ ಒಂದು ಮೂರ್ತ ರೂಪ ತಗೊಳ್ಳಿಕ್ಕೆ ಶುರು ಆಗ್ಬಿಡ್ತು ಮುಸ್ಲಿಮರನ್ನು. ಅವರು ಒಬ್ಬೊಬ್ಬರು ಅಭ್ಯರ್ಥಿಗಳು ಕೂಡ 3000 4000 ಮತಗಳನ್ನು ಪಡಿತಾರೆ ಅನ್ನುವಂತ ಸೂಚನೆಗಳೆಲ್ಲ ಸಿಗ್ಲಿಕ್ಕೆ ಶುರುವಾಯ್ತು. ಚುನಾವಣೆ ದಿನ ನಾನು ಗಮನಿಸಿದ್ದು ಬಹಳ ಆಶ್ಚರ್ಯಕರವಾಗಿ ಮುಸ್ಲಿಂ ಮತದಾರರು SDPI ಮತ ಹಾಕಿದ್ದಾರೆ. ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಇನ್ನೊಂದು 4000 5000 ಅವ್ರಿಗೆ ಬರ್ಬೋದು SDPI ಅವರಿಗೆ ಅಂತ ಪತ್ರಕರ್ತರು ನಾವು ಮಾತಾಡ್ಕೊಳ್ಳುವಾಗ ಒಂದು ಲೆಕ್ಕ ಹಾಕ್ತಾ ಇದ್ವಿ. ಆದ್ರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಯ್ತು ಚುನಾವಣೆ ಹತ್ರ ಬರ್ತಾ ಇರೋ ಹಾಗೆ. ಹಾಗಾಗಿ ದಿಸ್ ಇಸ್ ದಿ ಫೇಲ್ಯೂರ್ ಆಫ್ ದಿ ಪಾರ್ಟಿ ಹೈಕಮಾಂಡ್. ನನ್ನ ಪ್ರಕಾರ ಸ್ಟೇಟ್ ಹೈಕಮಾಂಡ್ ಇರ್ಬೋದು, ನ್ಯಾಷನಲ್ ಹೈಕಮಾಂಡ್ ಇರ್ಬೋದು. ಮೊದಲನೇದು ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗ್ಲೇ ಅವರು ಫೇಲ್ ಆಗಿದ್ದಾರೆ. ಎರಡನೇದಾಗಿ ಆಯ್ತು ಅದಾದ ಮೇಲೆ, ಯಾಕಂತ ಹೇಳಿದ್ರೆ ಈ ತರದ ಕ್ಷೇತ್ರದಲ್ಲಿ ಈ ತರ ಒಬ್ಬ ಜನಪ್ರಿಯ ಅಭ್ಯರ್ಥಿ ಅಂತವ್ರು ಇದ್ದಾರೆ ಅಥವಾ ನಮ್ಮ ಸಮುದಾಯಕ್ಕೆ ಕೊಡ್ಬೇಕು ಅಂತ ಇದ್ದಾಗ ಅದನ್ನ ಸಮಾಧಾನ ಮಾಡಿರೋದು ಎಷ್ಟೋ ಪ್ರಕರಣಗಳಿದೆ. ಹೈಕಮಾಂಡ್ನವರು, ಸ್ಟೇಟ್ ಹೈಕಮಾಂಡ್ನವರೇ, ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಕೂತ್ಕೊಂಡೇ ಅದನ್ನ ಶಮನ ಮಾಡಿ ಚೆನ್ನಾಗಿ ಚುನಾವಣೆ ಮಾಡಿ ಗೆದ್ದಿರೋದಿದೆ, ಉದಾಹರಣೆಗಳಿದೆ. ಅದೇನು ಹೊಸ್ತೇನಲ್ಲ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷನೇ ಬಿಟ್ಟು ಬಿಜೆಪಿಗೆ ಹೋದವರು ಇದಾರೆ, ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲಾನು ನಡೆಯುತ್ತೆ ರಾಜಕೀಯದಲ್ಲಿ. ಬಟ್ ಅದನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಇವರು ಫೇಲ್ ಆಗಿದ್ದಾರೆ. ಇವರು ಸ್ಟೇಟ್ ಹೈಕಮಾಂಡ್ ಅವರು ಫೇಲ್ ಆಗಿದ್ದಾರೆ. ಆಮೇಲೆ ನ್ಯಾಷನಲ್ ಹೈಕಮಾಂಡ್ ಅವರು, ಅವ್ರಿಗೆ ಏನಾಯ್ತು, ಕೇರಳದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ, ಅದು ಅವರಿಗೆ ಡೂ ಆರ್ ಡೈ ಕ್ವಶನ್ ಅಲ್ಲಿ ಬರಲೇಬೇಕು ಅಧಿಕಾರಕ್ಕೆ. ಸೊ ಇದು ಯಾವ್ದು ಪುಡಿ ಉಪಚುನಾವಣೆ ಅಂತ ಅವ್ರ ತಲೆನಲ್ಲಿತ್ತು. ಅವ್ರು ಯಾರಿಗೂ ಗಮನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಈಗ ಇಲ್ಲಿಗೆ ಬಂದಿರೋ ವೀಕ್ಷಕರು ಕೂಡ ಅವರು ಯಾರಿಗೂ ಇಲ್ಲಿ ಪರಿಚಯದವರಲ್ಲ, ಅವರು AICC ಇಂದ ಬಂದವರು. ನಿಮ್ಗೆ ಆ ತರದ್ದೆಲ್ಲ ಅದು ಒಂಥರ ಸಹಜವಾಗಿ ಆಯ್ತದು. ಕರೆಕ್ಟ್. ಮತ್ತೆ ಸರ್ಕಾರದ ಸ್ಥಿರತೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ ಅನ್ನೋ ಒಂದು ಕಾರಣ ಕೂಡ ಇರ್ಬೋದು, ಆ ಕಾರಣ ಚೆನ್ನಾಗಿರ್ಬೋದು. ಅಂತಿಮವಾಗಿ ಇದನ್ನ ಮುಂದೆ ಅಂದ್ರೆ ಒಂದ್ ವೇಳೆ ಸೋತ್ರೆ ಅದನ್ನ ಯಾರ್ದೋ ಜಮೀರ್ ತಲೆಗೆ ಹಾಕುವ ಮತ್ತು ಅವರ ಹೆಗಲಿಗೆ ಹಾಕುವ ಎಲ್ಲಾ ಪ್ರಯತ್ನಗಳು ಆರಂಭ ಆಗಿದೆಯಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಸಾಧ್ಯತೆ ಇದೆ. ಅದು ಏನಾಗಿದೆ ಈಗ ಜಮೀರ್ ಖಾನ್ ನಮ್ಮ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅವರನ್ನ ಮನವೊಲಿಸ್ಬೇಕು, ಅವ್ರನ್ನ ಸಮಾಧಾನಕ್ಕೆ ಇದ್ ಮಾಡ್ಕೋಬೇಕು ಅನ್ನೋದು ಒಂದು ವಿಧಾನ. ಎರಡನೇ ವಿಧಾನ ಏನಂತ ಹೇಳಿದ್ರೆ ಅವ್ರದೇ ಸಮುದಾಯದ ನಾಯಕರನ್ನ ಅವ್ರ ವಿರುದ್ಧ ಎತ್ತಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈಗ ನಡೀತಾ ಇರೋದು ಅದೇ. ಇದರಿಂದ ಪಕ್ಷಕ್ಕಂತೂ ಏನು ಲಾಭ ಆಗಲ್ಲ. ಈಗ ಸಲೀಂ ಅಹಮದ್ ಅವರ ಪತ್ರಿಕಾಗೋಷ್ಠಿ ಅವರ ರೈಟ್ ಇದೆ, ಅದನ್ನೇನು ನಾನು ಹೇಳಲಿಕ್ಕೆ ಆಗಲ್ಲ. ಒಬ್ಬ ಪತ್ರಕರ್ತನಾಗಿ ಅವ್ರು ಮಾಡಬಾರ್ದಾಗಿತ್ತು ಅಂತ ಹೇಳಿಕ್ಕೆ ನಾನು ಪಕ್ಷದ ಕಾರ್ಯಕರ್ತನಲ್ಲ ಏನೂ ಅಲ್ಲ. ಆದ್ರೆ ಹೀಗೆ ಮಾಡೋದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಒಂದು ನಾಯಕತ್ವ ಪಕ್ಷದ ಒಳಗಡೆ ಇತ್ತು ಅಲ್ಲಿ ಬಿಕ್ಕಟ್ಟು ಹೆಚ್ಚು ಉಲ್ಬಣ ಆದ್ರೆ ಮತ್ತಷ್ಟು ತೊಂದರೆನೇ ಆಗುತ್ತೆ ಪಕ್ಷಕ್ಕೆ. ಈಗ ಇನ್ನೇನು 2 ವರ್ಷದಲ್ಲಿ ಇನ್ನು ಮಹಾ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ಲೋಕಲ್ ಬಾಡಿ ಕಾರ್ಪೊರೇಷನ್ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ನೀವು ಪಕ್ಷದ ಬಹಳ ದೊಡ್ಡ ವೋಟ್ ಬ್ಯಾಂಕ್ ನಲ್ಲಿರುವಂತಹ ನಾಯಕರನ್ನ ಪರಸ್ಪರ ಕಚ್ಚಾಟಕ್ಕೆ ಇಳಿಸಿದ್ರೆ ಪರಿಣಾಮ ಏನಾಗುತ್ತೆ? ಒಂದು ಇದು. ಎರಡನೇದು, ನೀವೊಂದು ಮಾತು ಹೇಳಿದ್ರಿ, ಅಂದ್ರೆ ಏನು ಸೋಲಿನ ಒಂದು ವಾಸನೆ ಬಡಿತಾ ಇದೆಯಾ ಅನ್ನುವಂಥದ್ದು. ಅದು ನಿಜ ಇರ್ಬೋದು. ಯಾಕಂತ ಹೇಳಿದ್ರೆ ಈಗ ಏನಾಗಿದೆ, ಪಕ್ಷದ ಹೈಕಮಾಂಡ್ಗೆ ಇವರು ಹೇಳಿದ್ದಾರೆ, ಇಲ್ಲ ನಾವು ಜವಾಬ್ದಾರಿ ವಹಿಸ್ಕೋತೀವಿ, ಜಮೀರ್ ಖಾನ್ ಅವರು ಕೇಳಕ್ ಹೋಗಿದ್ದಾರೆ, ಹಾಗಾಗಿ ನಾವೇ ಇಲ್ಲಿ ಎಲ್ಲ ನೋಡ್ಕೊಂಡು ನಾವು ಪಕ್ಷವನ್ನ ದಡ ಮುಟ್ಟಿಸ್ತೀವಿ, ಅಭ್ಯರ್ಥಿನ ಗೆಲ್ಲಿಸ್ತೀವಿ ಅಂತ ಹೇಳಿ ಇವರು ಸಹಜವಾಗಿ ಭರವಸೆ ಕೊಟ್ಟಿರ್ತಾರೆ. ಈಗ ಮತದಾನ ಆದ ನಂತರ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನಾನು ಅಲ್ಲಿ ದಾವಣಗೆರೆನಲ್ಲಿ ಅಲ್ಲಿಯ ಪತ್ರಕರ್ತರಿಗೂ ಮಾತಾಡಿದೆ ನಾನು. ಚುನಾವಣೆ ಮತದಾನ ಆದ್ಮೇಲೆ ಹೇಗಿದೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ ಸರ್, ಒಂದ್ 4-5 ಸಾವಿರದಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಕೂಡ ಅವರು ಅಂದಾಜು ಕೂಡ ಹೇಳಿದ್ರು. ಅದು ಪತ್ರಕರ್ತರು ಅಲ್ಲಿ ಹೇಳಿರೋದು, ನನ್ನ ಸ್ನೇಹಿತರೆಲ್ಲ ಅಲ್ಲಿ.
ಹಾಗಾಗಿ ಇವರಿಗೆ ಈಗ ಏನಾಗುತ್ತೆ, ಈಗ ಜವಾಬ್ದಾರಿ ವಹಿಸಿಕೊಂಡಿರೋರು ಏನ್ ಮಾಡ್ಬೇಕು ಹೀಗಾಗಿದ್ರೆ? ಅಂದ್ರೆ ಒಂದು ಆಂಟಿಸಿಪೇಟರಿ ಬೇಲ್ ಏನಾದ್ರು ತಗೊಳ್ಳುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ಸಲೀಂ ಅಹಮದ್ ಅವರು? ನಾನೆಲ್ಲ ಪ್ರಯತ್ನ ಮಾಡಿದ್ದೀನಿ. ಅಲ್ಲ, ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಅವರು ನಾನು ನೋಡಿದೆ ಅಲ್ಲಿ, ನಾನು ಸಲೀಂ ಅಹಮದ್ ಅವರು ಮತ್ತೆ ರಿಜ್ವಾನ್ ಅರ್ಷದ್ ಅವರು ತುಂಬಾ ಪ್ರಯತ್ನ ಪಟ್ಟು ಎಲ್ಲಾ ಮತದಾರರನ್ನು ತಲುಪುವಂತದ್ದು ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾರೆ ಅವರು. ಸೊ ಈಗ ಏನಾಗುತ್ತೆ, ಇಲ್ಲ ಇವರು ಸರಿಯಾಗಿ ಇವರಿಗೆ ಜವಾಬ್ದಾರಿ ಕೊಟ್ಟರೆ ಇವರು ನಿರ್ವಹಿಸ್ಲಿ ಅಂತ ಬರುತ್ತಲ್ವ, ರಾಜಕೀಯದಲ್ಲಿ ಮಾತು ಬರುತ್ತಲ್ವ ಅದು ಪಕ್ಷದ ಒಳಗಡೆ. ಅದಕ್ಕಾಗಿ ಏನಾದ್ರು ಒಂದು ಆಂಟಿಸಿಪೇಟರಿ ಬೇಲ್ ಅಂತ ಏನಾದ್ರು ಅವ್ರು ಮಾತಾಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ನನಗೆ. ಓಕೆ, ಕಾದ್ ನೋಡೋಣ. ಮೇ 4ನೇ ತಾರೀಕಿಗೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಎಲ್ಲದಕ್ಕೂ ಒಂದು ಸ್ಪಷ್ಟ ರೂಪ ಸಿಗ್ಬೋದು ಅಂತ ಅನ್ಸುತ್ತೆ. ಹನೀಫ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ ನಿಮ್ಗೆ. ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.